ನಮಸ್ಕಾರ ಸ್ನೇಹಿತರೆ, ಇಂದು ನನ್ನ ಮೊದಲನೇ ವ್ಲಾಗ್. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ಆದರೂ ಓಕೆ, ಫಸ್ಟ್ ವ್ಲಾಗ್ ಅಂದರೆ ಹಿಂಗೆ ಇರಬೇಕು ಅಂತ ಶುರು ಮಾಡ್ತಿದ್ದೀನಿ. ಇವತ್ತು ನನ್ನ ದಿನ ಹೇಗೆ ಶುರು ಆಯಿತು, ಏನೇನು ಕೆಲಸ ಮಾಡಿದೆ ಅಂತ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ ಬನ್ನಿ. ಇಂದು ಬೆಳಗ್ಗೆ ಸುಮಾರು 6:30ಗೆ ಎದ್ದ ತಕ್ಷಣ ಫೋನ್ ನೋಡೋಕ್ಕೂ ಪುರ್ಸೋತಿಲ್ಲ. ಡೈರೆಕ್ಟಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಹೊರಗಡೆ ತೊಳೆಯೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಟೈಮ್ನಲ್ಲಿ ತೊಳೆಯೋದ್ರಿಂದ ಸ್ವಲ್ಪ ಫ್ರೆಶ್ ಫೀಲಿಂಗ್ ಬರುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಕ್ಲೀನಾಗಿ ತೊಳೆಯೋಕ್ಕೆ ಶುರು ಮಾಡಿದೆ. ಅದನ್ನು ನೋಡಿದ್ರೆ 5 ನಿಮಿಷದ ಮೇಲೆ ಹಿಡಿಸ್ತು. ಎಲ್ಲ ತೊಳೆದಾದ್ಮೇಲೆ ಒಳಗಡೆ ಗ್ರಾನೈಟ್ ಮೇಲೆ ಎಲ್ಲ ನೀರು ನಿಂತ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನಾಗಿ ವೈಪ್ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಟೈಮ್ ನೋಡಿದ್ರೆ 7 ಗಂಟೆ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ವೈಪ್ ಮಾಡಿ ನಮ್ಮಮ್ಮನ ಎಬ್ಬರ್ಸಕ್ಕೆ ಹೋದ್ವಿ. ನಮ್ಮಮ್ಮವ್ರು ನೋಡಿದ್ರೆ ಎದ್ದೊಳಕ್ಕೆ ಇದು ಮಾಡ್ತಿದ್ರು. ಇನ್ನು ಎದ್ದೊಳಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಲು ತರಕ್ಕೆ ಬಂದೆ. ನೋಡಿದ್ರೆ ಎಲ್ಲ ಫ್ರೆಶ್ ಹಾಲಿತ್ತು. ಫ್ರೆಶ್ ಆಗಿ ಇರುತ್ತೆ, ಇವಾಗ ತಂದಿಕ್ಕಿದ್ದಾರೆ ಅಂದ್ಕೊಂಡು ಎಲ್ಲ ತೆಗ್ದಿಕೊಂಡ್ವಿ 3 ಲೀಟ್ರ್ ಹಾಲು. ಆಮೇಲೆ ಒಳಗಡೆ ಹೋಗಿ ನಾವು ಪೇಮೆಂಟ್ ಮಾಡೋಣ ಅಂತ ನಮ್ಮ ಡ್ಯಾಡಿಯವ್ರನ್ನ ಕೇಳಿದ್ರೆ ಎಷ್ಟಾಯಿತು ಅಂತ. ಅವ್ರು ಫುಲ್ ಬ್ಯುಸಿ ಇದ್ದರು. ಸೊ ನಾವೇ ಎಲ್ಲ ಲೆಕ್ಕ ಹಾಕಿ ಪೇಮೆಂಟ್ ಮಾಡಿಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಮನೆಗೆ ನೋಡಿದ್ರೆ ನಮ್ಮ ಅಮ್ಮ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಟೀ ಹಾಲು ತರ್ತಿದ್ದಂಗೆ ಟೀ ರೆಡಿ ಮಾಡಿ ನಮ್ಮ ಅಪ್ಪವ್ರು ಕೊಟ್ಟು, ನಮ್ಮ ಅಪ್ಪ ಹೊರಟೇ ಬಿಟ್ಟಿದ್ರು ಕೆಲಸಕ್ಕೆ. ಟೀ ಬೇಗ ಕೊಡ್ದು ನಾನು ಆಮೇಲೆ ಅಂಗಡಿ ಕ್ಲೀನ್ ಮಾಡೋಣ ಅಂತ ನಾನು ಅಂಗಡಿ ಕಡೆಗೆ ಬಂದೆ. ನೋಡಿದ್ರೆ ಫುಲ್ ಗಲೀಜು ಮಾಡಿ ಇಟ್ಬಿಟ್ಟಿದ್ರು ನಮ್ಮ ಅಮ್ಮವರು. ಅಷ್ಟು ನಮ್ಮ ಅಪ್ಪವ್ರು ಹೋಗಿದ್ರು ಚೆನ್ನಾಗಿ ಓದ್ಕೊ ಅಂತ ಹೇಳ್ಬಿಟ್ಟು. ನಂಗೆ ಆಲ್ರೆಡಿ ಎಕ್ಸಾಮ್ ಹತ್ರ ಬರ್ತಿತ್ತು, ಅದಕ್ಕೆ ಕ್ಲೀನಾಗಿ ಓದ್ಕೊತಿದ್ದೆ. ಟೈಮ್ 2:30 ಆಗೋಗ್ಬಿಟ್ಟಿತ್ತು, ನೋಡೇ ಇರಲಿಲ್ಲ. ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡೋಣ ಅಂತ ಬಟ್ಟೆ ತಗೊಂಬರಕ್ಕೆ ಹೋದೆ. ನೋಡ್ತಾರೆ ನಮ್ಮ ಅಮ್ಮವ್ರು ಅರ್ಜೆಂಟಾಗಿ ಬೈಲಿ ಅಂತ ಕರೆದ್ರು. ಏನಪ್ಪ ಅಂತ ನೋಡೋಕೆ ಹೋದರೆ ಆಚೆ ಒಂದಷ್ಟು ಜನ ನಿಂತಿದ್ರು. ಅವ್ರನ್ನ ನೋಡ್ಕೊತಾರೋ ಅಷ್ಟೇ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೋಗ್ಬಿಟ್ರು. ನೋಡಿದ್ರೆ 1 ಅವರ್ ಮಾಡಿದ್ರು ನಮ್ಮ ಅಮ್ಮವರು. ಆಮೇಲೆ ಬಂದು ನಾನು ಸ್ನಾನಕ್ಕೆ ಹೋಗೋಣ ಅಂದರೆ ನಮ್ಮ ಅಮ್ಮವ್ರು ಇನ್ನೊಂದು ಆಟ ಮುಗ್ಕೊಂಡ್ರು. ಊಟ ತಂದ್ಕೊಡೋ ತನಕ ನೀನು ಸ್ನಾನಕ್ಕೆ ಹೋಗಂಗಿಲ್ಲ ಅಂತ. ಆಮೇಲೆ ಊಟ ತಂದ್ಕೊಡೋಣ ಅಂತ ಹೋದ್ವಿ. ಆಮೇಲೆ ಊಟ ತಂದ್ಕೊಟ್ಟಾದ್ಮೇಲೆ ನಾವು ಸ್ನಾನ ಮಾಡೋಣ ಅಂತ ಹೋದ್ವಿ. ಸ್ನಾನ ಮಾಡ್ಕೊಂಡ್ಬಂದು ಆದಮೇಲೆ ಫುಲ್ ಫ್ರೆಶ್ ಫೀಲಿಂಗ್ ಬರ್ತಿತ್ತು. ಆಮೇಲೆ ನಾವು ಅಂಗಡಿ ಕಡೆಗೆ ಒಂದು ಸ್ವಲ್ಪ ಹೋಗೋಣ ಅಂತ ಅಂಗಡಿಗೆ ಹೋದ್ವಿ. ಹೊರಟ್ವಿ. ಆದರೆ ನಾವು ಅಮ್ಮವರು ಮೊಬೈಲ್ ನೋಡ್ಕೊಂಡು ಎಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ಅಷ್ಟರಲ್ಲಿ ನಾವು ಅಪ್ಪವರು ಬಂದರು. ಬೆಂಗಳೂರಿಂದ ಬೆಂಗಳೂರಿಗೆ ಹೋಗಿದ್ರು. ಆಮೇಲೆ ನಮ್ಮ ಅಣ್ಣವ್ರು ಫೋನ್ ಮಾಡಿ ಪರೋಟ ತಗೊಂಬರ್ರಿ ಅಂದಿದ್ರು. ಪರೋಟ ತಗೊಂಬರಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಯಾವ ಆಂಟಿಯವರು ಗೋಧಿ ಪರೋಟ ಕೊಟ್ಟರು. ನಾವು ಆಗಿದ್ದಾಗಲಿ ತಿನ್ನೋಣ ಬರ್ರಿ ಅಂತ ತಗೊಂಡು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಎಲ್ಲರೂ ಅಲ್ಲೇ ಇದ್ರು. ಅಲ್ಲಿ ನೋಡಿದ್ರೆ ನಮ್ಮ ಮಗಳು ಆಚೆನೆ ನಿಂತ್ಬಿಟ್ಟಿದ್ಲು. ಆಮೇಲೆ ಹೊಡಕ್ಕೆ ನೋಡಿದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ಮಗಳು ಇಬ್ಬರು ಆಟ ಆಡ್ತಿದ್ರು. ನಮ್ಮ ಅಣ್ಣವ್ರು ಇವಾಗಿದ್ದು ನನಗೆ ಅದು ಪೇಮೆಂಟ್ ಕೊಡ್ತಿದ್ರು ಪರೋಟದು. ನಮ್ಮ ಅಕ್ಕವ್ರ ಪರೋಟ ನಿನ್ನೆ ಜಸ್ಟ್ ಬೀಳಿಸ್ಬಿಟ್ಟಿದ್ದವರು. ಆಮೇಲೆ ಎತ್ಕೊಂಡೋಗಿ ನಮ್ಮ ಅತ್ತೆಯವ್ರು ಫುಲ್ ಜೋಶಲ್ಲಿದ್ದು ಪರೋಟ ಮಾಡೋಕ್ಕೆ. ಆಮೇಲೆ ನಮ್ಮ ಅತ್ತೆಯವರು ಆಮೇಲೆ ನಮ್ಮ ಮನೆ ಕಡೆಗೆ ಬಂದ್ವಿ. ನಮ್ಮ ಮನೇಲಿ ನೋಡಿದ್ರೆ ನಮ್ಮ ಅಮ್ಮವ್ರು ಪಾತ್ರೆ ತೊಳಿತಿದ್ರು. ಹೋಗ್ಲಿ ನಾವು ಓದ್ಕೊಳಕ್ಕೆ ಹೋಗೋಣ ಅಂತ ಹೋದ್ವಿ. ಓಕೆ ಗೈಸ್, ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಟುಮಾರೋ.